ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಅಶೋಕ್ ಕಡಳ್ಳಿ, ವಿಜಯಪುರ ಜಿಲ್ಲಾ ಹಿರಿಯ ವರದಿಗಾರ. ಏನು ವಿಜಯಪುರ ಜಿಲ್ಲೆ ಬರಕ್ಕೆ ಹೆಸರಾದ ಜಿಲ್ಲೆ. ಈ ಬಾರಿ ಕೂಡ ತೀವ್ರ ಬರ ಜಿಲ್ಲೆಯಲ್ಲಿ ಮನೆ ಮಾಡಿದೆ. ಬರ ಅಧ್ಯಯನಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಶಾಸಕರು ಏನು ವೀಕ್ಷಣೆ ಮಾಡ್ತಾ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಲ್ಲಿ ನಿರತರಾಗಿದ್ದಾರೆ. ರೈತರಿಗೆ ನಮ್ಮ ಸರ್ಕಾರ ಸಹಾಯ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇಷ್ಟರ ಮಧ್ಯೆ ಏನು ವಿಜಯಪುರ ಜಿಲ್ಲೆಯ ಮುಳವಾಡ ಏತ ನೀರಾವರಿ ಯೋಜನೆಯ ಪಶ್ಚಿಮ ಕಾಲುವೆಗಳಿಗೆ ನೀರು ಹರಿಸಬೇಕನ್ನೋ ಒಂದು ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಈಗ ಆರಂಭವಾಗಿದೆ. ಏನು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಅರ್ಜುನ್ಗಿ ಗ್ರಾಮದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘಟನೆ, ಇನ್ನಿತರ ರೈತ ಸಂಘಟನೆಗಳು ಮತ್ತು ನೂರಾರು ರೈತರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇವ್ರ ಬೇಡಿಕೆ ಏನಂತಂದರೆ, ಮುಳವಾಡ ಏತ ನೀರಾವರಿ ಯೋಜನೆಯ ಪಶ್ಚಿಮ ಕಾಲುವೆಗಳಿಗೆ ನೀರು ಬಿಡಬೇಕು, ಅದರಿಂದ ನಮಗೆ ಕೃಷಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಇವ್ರದ್ದು. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದನೆ ನೀಡಬೇಕು, ಕೂಡಲೇ ನೀರನ್ನು ಬಿಡಬೇಕು, ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಒಂದು ಪಟ್ಟನ್ನು ಕೂಡ ಇವರು ಹಿಡಿದಿದ್ದಾರೆ. ಇದ್ರ ಜೊತೆಗೆ ಏನು ನಾವು ಅಂಕಿಅಂಶಗಳನ್ನು ನೋಡಿದಾಗ ಈ ಬಾರಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಇದೆ. 30ರಿಂದ 40% ಮಳೆ ಕಡಿಮೆ ಆಗಿರೋದು ಅಂಕಿಅಂಶಗಳು ನಮಗೆ ಮಾಹಿತಿಯನ್ನು ನೀಡುತ್ತವೆ. ಇದ್ರ ಜೊತೆಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದಂಥ ಬೆಳೆಗಳಿಗೂ ಕೂಡ ಈ ಬರ ಬಾಧೆಯಾಗಿ ಕಾಡ್ತಾ ಇದೆ. ಇದ್ರ ಜೊತೆಗೆ ಒಂದು ಸಂಘಸದ ವಿಚಾರ ಏನಂತಂದರೆ, ನೆರೆಯ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾದ ಕಾರಣ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಡ್ಯಾಮ್, ಏನು ಉತ್ತರ ಕರ್ನಾಟಕದ ಜೀವನಾಡಿಗಿರ್ತಕ್ಕಂಥ ಕೃಷ್ಣೆಗೆ ಕಟ್ಟಿರುವ ಆಲ್ಮಟ್ಟಿ ಡ್ಯಾಮ್ ಭರ್ತಿಯಾಗಿದೆ. ಆ ಡ್ಯಾಮ್ ಭರ್ತಿಯಾಗಿರೋದು ವಿಜಯಪುರ ನಗರ, ಪಟ್ಟಣ ಮತ್ತು ಬಹುತೇಕ ಬಹುವಳಿ ಕುಡಿ ನೀರಿನ ಯೋಜನೆಗಳಿಗೆ ನೀರು ಲಭ್ಯ ಆಗತ್ತೆ. ಆದರೆ ಮುಂದಿನ ಮಳೆಗಾಲದವರೆಗೂ ಕುಡಿಯೋ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನೋದು ಒಂದು ಸಂತಸದ ವಿಚಾರ. ಆದರೆ ಕೃಷಿ ಬಳಕೆಗೆ ನಾವು ನೀರು ಕೊಡಲ್ಲ ಅಂತ ಕಡಾಖಂಡಿತವಾಗಿ ಸರ್ಕಾರ, ಸ್ವತಃ ಡಿ.ಕೆ. ಶಿವಕುಮಾರ್ CM ಆಗಿರ್ತಕ್ಕಂಥ ಅವರು ಹೇಳಿದ್ದು ಇಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಇಷ್ಟರ ಮಧ್ಯೆ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ಪಶ್ಚಿಮ ಕಾಲುವೆಗಳಿಗೆ ನೀರು ಬಿಡಬೇಕು ಎಂಬ ಪಟ್ಟನ್ನು ಅವರು ಹಿಡಿದು ತಮ್ಮ ಹೋರಾಟವನ್ನು ಇವರೆಲ್ಲ ಮುಂದುವರಿಸಿದ್ದಾರೆ. ಇವರ ಹೋರಾಟಕ್ಕೆ ಜಿಲ್ಲಾಡಳಿತ ಇರ್ಬೋದು, KBJN ಇರ್ಬೋದು ಮತ್ತು ಜಲಸಂಪನ್ಮೂಲ ಸಚಿವರು ಮತ್ತು ಸರ್ಕಾರ ಯಾವ ನಿಟ್ಟಿನಲ್ಲಿ ಸ್ಪಂದನೆ ನೀಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ.